1993ರ ಮಾರ್ಚ್ 12ರಂದು ಮುಂಬೈನಲ್ಲಿ ನಡೆದ ಸತತ 12 ಬಾಂಬ್ ಸ್ಫೋಟಗಳು ಇಡೀ ದೇಶವನ್ನು ಬೆಚ್ಚಿಬೀಳಿಸಿದವು. ಈ ಎಲ್ಲ ಸ್ಫೋಟಗಳು ಮುಂಬೈನ ಹಿಂದೂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ನಡೆದಿದ್ದವು. ಇದರಲ್ಲಿ 257 ಮಂದಿ ಸಾವನ್ನಪ್ಪಿದ್ದರು. ಹಾಗೆಯೇ 700ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಇದು ಎರಡನೇ ಮಹಾಯುದ್ಧದ ನಂತರ ಮೊದಲ ಬಾರಿಗೆ RDX ಅನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಸಿದ ಭಯೋತ್ಪಾದಕ ಘಟನೆಯಾಗಿತ್ತು. ಈ ಸರಣಿ ಸ್ಫೋಟವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ 28 ಅಂತಸ್ತಿನ ಕಟ್ಟಡದ ನೆಲಮಾಳಿಗೆಯಲ್ಲಿನ ಸ್ಫೋಟದೊಂದಿಗೆ ಪ್ರಾರಂಭವಾಯಿತು. ಇದರಲ್ಲಿ 50 ಜನರು ಸಾವನ್ನಪ್ಪಿದ್ದರು. ಈ ಭಯೋತ್ಪಾದಕ ದಾಳಿಗಳ ತನಿಖೆಗಾಗಿ 3 ಉನ್ನತ ಮಟ್ಟದ ತಂಡಗಳನ್ನು ರಚಿಸಲಾಗಿತ್ತು. ಈ ಸರಣಿ ಬಾಂಬ್ ಸ್ಫೋಟಗಳನ್ನು ಟೈಗರ್ ಮೆಮನ್ ನಡೆಸಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಈ ಭಯೋತ್ಪಾದಕ ಘಟನೆಯ ಮಾಸ್ಟರ್ ಮೈಂಡ್ ದಾವೂದ್ ಇಬ್ರಾಹಿಂ ಮತ್ತು ಅವನ ಸಹೋದರ ಅನೀಸ್ ಇಬ್ರಾಹಿಂ. ಆದರೆ ಇವೆಲ್ಲ ಬರೀ ತಂತ್ರಗಾರಿಕೆಗಳಾಗಿದ್ದು, ಈ ಭಯೋತ್ಪಾದಕ ಘಟನೆಗಳ ಹಿಂದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಕೈವಾಡವಿದೆ ಎಂದು ಹೇಳಲಾಗಿದೆ. ಅನೀಸ್ ಇಬ್ರಾಹಿಂ ಸೂಚನೆ ಮೇರೆಗೆ ಆತನ ಸಹಚರ ಅಬು ಸಲೇಂ AK-56 ರೈಫಲ್ ಅನ್ನು ಬಾಲಿವುಡ್ ನಟ ಸಂಜಯ್ ದತ್ ಮನೆಗೆ ತಲುಪಿಸಿದ್ದ ಎಂದು ತನಿಖೆಯಿಂದ ತಿಳಿದುಬಂದಿದೆ. ಅದರ ನಂತರ 2006ರ ನವೆಂಬರ್ನಲ್ಲಿ ಸಂಜಯ್ ದತ್ ಪಿಸ್ತೂಲ್ ಮತ್ತು AK-56 ರೈಫಲ್ ಹೊಂದಿದ್ದಕ್ಕಾಗಿ ತಪ್ಪಿತಸ್ಥರೆಂದು ಸಾಬೀತಾಯಿತು ಮತ್ತು ಅವರಿಗೆ 6 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಅದೇ ಸಮಯದಲ್ಲಿ 2013ರಲ್ಲಿ ಸುಪ್ರೀಂ ಕೋರ್ಟ್ ಅವರ ಶಿಕ್ಷೆಯನ್ನು ಎತ್ತಿ ಹಿಡಿಯಿತು. ಆದರೆ ಶಿಕ್ಷೆಯನ್ನು 1 ವರ್ಷ ಕಡಿಮೆ ಮಾಡಿ 5 ವರ್ಷಕ್ಕೆ ಇಳಿಸಿತು. 1993ರ ಈ ಬಾಂಬ್ ಸ್ಫೋಟಗಳ ಪ್ರಕರಣದಲ್ಲಿ 1993ರ ನವೆಂಬರ್ 4ರಂದು 189 ಆರೋಪಿಗಳ ವಿರುದ್ಧ 10,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಯಿತು ಮತ್ತು ಪ್ರಕರಣದ ವಿಚಾರಣೆಯು 1995ರ ಏಪ್ರಿಲ್ 19ರಂದು ಮುಂಬೈನ ಟಾಡಾ ನ್ಯಾಯಾಲಯದಲ್ಲಿ ಪ್ರಾರಂಭವಾಯಿತು. ನ್ಯಾಯಾಲಯವು 2006ರ ಸೆಪ್ಟೆಂಬರ್ನಲ್ಲಿ ತನ್ನ ತೀರ್ಪುಗಳನ್ನು ನೀಡಲು ಪ್ರಾರಂಭಿಸಿತು. ಇದಾದ ನಂತರ ಸುಪ್ರೀಂ ಕೋರ್ಟ್ ಯಾಕೂಬ್ ಮೆಮನ್ ಹೊರತುಪಡಿಸಿ ಉಳಿದವರ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಿತ್ತು. 2015ರಲ್ಲಿ ಯಾಕೂಬ್ನನ್ನು ಗಲ್ಲಿಗೇರಿಸಲಾಗಿತ್ತು. ಈ ಪ್ರಕರಣದಲ್ಲಿ ಟೈಗರ್ ಮೆಮನ್ ಮತ್ತು ದಾವೂದ್ ಇಬ್ರಾಹಿಂ ಇನ್ನೂ ತಲೆಮರೆಸಿಕೊಂಡಿದ್ದಾರೆ. ಅನೀಸ್ ಇಬ್ರಾಹಿಂನ ಸಹವರ್ತಿ ಅಬು ಸಲೇಂ ಪ್ರಸ್ತುತ ಪ್ರತ್ಯೇಕ ಪ್ರಕರಣಗಳಲ್ಲಿ ಬಹು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆ. 1930ರ ಮಾರ್ಚ್ 12ರಂದು MK ಗಾಂಧಿ ಬ್ರಿಟಿಷ್ ಉಪ್ಪಿನ ಕಾನೂನಿನ ವಿರುದ್ಧ ದಂಡಿಯಾತ್ರೆಯನ್ನು ಪ್ರಾರಂಭಿಸಿದರು. ಇದನ್ನು ಉಪ್ಪಿನ ಸತ್ಯಾಗ್ರಹ ಎಂದು ಕರೆಯುತ್ತಾರೆ. ಗಾಂಧಿಯವರು ಸಬರಮತಿ ಆಶ್ರಮದಿಂದ ದಂಡಿಯಾತ್ರೆಯನ್ನು ಪ್ರಾರಂಭಿಸಿದರು. 1930ರ ಏಪ್ರಿಲ್ 6ರಂದು ದಂಡಿ ತಲುಪಿದ ನಂತರ MK ಗಾಂಧಿ ಸ್ವತಃ ಸಮುದ್ರ ತೀರದಲ್ಲಿ ಉಪ್ಪಿನ ನಿಯಮವನ್ನು ಮುರಿದರು. ಸುಮಾರು 390 ಕಿಲೋಮೀಟರ್ ಕ್ರಮಿಸಿ ದಂಡಿ ತಲುಪಿದರು. ಬ್ರಿಟಿಷ್ ಸರ್ಕಾರವು ಮಾಡಿದ ಕಪ್ಪು ಕಾನೂನುಗಳ ಅಡಿಯಲ್ಲಿ ಬ್ರಿಟಿಷ್ ಸರ್ಕಾರವು ಚಹಾ, ಬಟ್ಟೆ ಮತ್ತು ಉಪ್ಪಿನಂತಹ ವಸ್ತುಗಳ ಮೇಲೆ ಏಕಸ್ವಾಮ್ಯವನ್ನು ಹೊಂದಿತ್ತು. MK ಗಾಂಧಿಯವರ ದಂಡಿ ಯಾತ್ರೆಯ ನಂತರ ಸುಮಾರು 60,000 ಭಾರತೀಯರನ್ನು ಬಂಧಿಸಲಾಯಿತು. ಅದರ ನಂತರ ಕಿಡಿ ಹೊತ್ತಿಕೊಂಡಿತು. ನಂತರ ಅದು ನಾಗರಿಕ ಅಸಹಕಾರ ಚಳುವಳಿಯಾಗಿ ಬದಲಾಯಿತು. ಮೇ 5ರಂದು MK ಗಾಂಧಿಯವರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿತು. ಗಾಂಧಿ 1931ರ ಜನವರಿಯಲ್ಲಿ ಜೈಲಿನಿಂದ ಬಿಡುಗಡೆಯಾದರು. ಅದರ ನಂತರ ಅವರು ಆಗಿನ ವೈಸ್ ರಾಯ್ ಇರ್ವಿನ್ ಅವರನ್ನು ಭೇಟಿಯಾದರು ಮತ್ತು ಇಬ್ಬರ ನಡುವೆ ಒಪ್ಪಂದವಾಯಿತು. ಇದನ್ನು ಇತಿಹಾಸದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಇದೇ ಒಪ್ಪಂದಕ್ಕಾಗಿ ಇಂದಿಗೂ ಅನೇಕ ಇತಿಹಾಸಕಾರರು ಗಾಂಧಿಯವರನ್ನು ಟೀಕಿಸುತ್ತಾರೆ. ಇತಿಹಾಸಕಾರರ ಪ್ರಕಾರ MK ಗಾಂಧಿ ಮತ್ತು ವೈಸ್ ರಾಯ್ ಇರ್ವಿನ್ ನಡುವೆ ಈ ಒಪ್ಪಂದವನ್ನು ಮಾಡಿದಾಗ ಗಾಂಧಿ ಬಯಸಿದ್ದರೆ ಅವರು ಕ್ರಾಂತಿಕಾರಿ ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸುವುದನ್ನು ನಿಲ್ಲಿಸಲು ವೈಸ್ ರಾಯ್ ಮೇಲೆ ಒತ್ತಡ ಹೇರಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. 1931ರ ಮಾರ್ಚ್ 5ರಂದು ನಡೆದ ಇಬ್ಬರ ನಡುವಿನ ಈ ಒಪ್ಪಂದದ ಪ್ರಕಾರ ಅಹಿಂಸಾತ್ಮಕವಾಗಿ ಹೋರಾಡುವಾಗ ಸಿಕ್ಕಿಬಿದ್ದ ಎಲ್ಲ ಕ್ರಾಂತಿಕಾರಿಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಅಲ್ಲದೆ ಸಮುದ್ರ ತೀರದಲ್ಲಿ ಉಪ್ಪು ಮಾಡುವ ಹಕ್ಕು ಭಾರತೀಯರಿಗೆ ಸಿಕ್ಕಿತು. 1992ರ ಮಾರ್ಚ್ 12ರಂದು ಮಾರಿಷಸ್ ಗಣರಾಜ್ಯವಾಯಿತು. ಮಾರಿಷಸ್ ಇತಿಹಾಸವು ಸಾಕಷ್ಟು ಸಂಕೀರ್ಣವಾಗಿದೆ. 9ನೇ ಶತಮಾನದಲ್ಲಿ ಅರಬ್ ನಾವಿಕರು ಮಾರಿಷಸ್ ಅನ್ನು ಮೊದಲು ಕಂಡುಹಿಡಿದರು ಎಂದು ನಂಬಲಾಗಿದೆ. ಅವರು ಈ ದ್ವೀಪಕ್ಕೆ ದಿನಾ ಅರೋಬಿ ಎಂದು ಹೆಸರಿಟ್ಟಿದ್ದರು. ನಂತರ 16ನೇ ಶತಮಾನದ ಆರಂಭದಲ್ಲಿ ಪೋರ್ಚುಗೀಸರು ಇಲ್ಲಿಗೆ ಬಂದರು, ಆದರೆ ಅವರು ಇಲ್ಲಿ ನೆಲೆಸಲಿಲ್ಲ.
1507ರಲ್ಲಿ ಪೋರ್ಚುಗೀಸ್ ನಾವಿಕರು ಇಲ್ಲಿ ನೆಲೆಯನ್ನು ಸ್ಥಾಪಿಸಿದರು ಮತ್ತು ನಂತರ ಇಲ್ಲಿಂದ ಹೊರಟರು. ಅದರ ನಂತರ 1710ರಿಂದ 1810ರವರೆಗೆ ಮಾರಿಷಸ್ ಅನ್ನು ಫ್ರೆಂಚ್ ವಶಪಡಿಸಿಕೊಂಡಿತು. ನಂತರ ನೆಪೋಲಿಯನ್ ಯುದ್ಧಗಳಲ್ಲಿ ಬ್ರಿಟಿಷ್ ಹಡಗುಗಳ ಮೇಲೆ ದಾಳಿ ಮಾಡಲು ಫ್ರೆಂಚ್ ಮಾರಿಷಸ್ ಅನ್ನು ಬಳಸಿತು. 1598ರಲ್ಲಿ ಮಾರಿಷಸ್ನಲ್ಲಿ ನೆಲೆಸಿದ ಮೊದಲ ಜನರು ಡಚ್ಚರು. 1710ರವರೆಗೆ ಇಲ್ಲಿ ವಾಸಿಸುತ್ತಿದ್ದರು. ಆದರೆ ಆಗಾಗ್ಗೆ ಬರ್ತಾ ಇದ್ದಂತಹ ಬಿರುಗಾಳಿಗಳು ಮತ್ತು ಸಾಂಕ್ರಾಮಿಕ ರೋಗಗಳಿಂದಾಗಿ ಅವರು ಮಾರಿಷಸ್ ತೊರೆದರು. ನಂತರ 1968ರಲ್ಲಿ ಮಾರಿಷಸ್ ಸ್ವಾತಂತ್ರ್ಯವನ್ನು ಸಾಧಿಸಿತು ಮತ್ತು 1992ರಲ್ಲಿ ಅದು ಗಣರಾಜ್ಯವಾಯಿತು. ಮಾರಿಷಸ್ನ ಕೊನೆಯ ಗವರ್ನರ್ ಜನರಲ್ ಆಗಿದ್ದ ಸರ್ ವೀರಸಾಮಿ ರಿಂಗಡು ಮೊದಲ ರಾಷ್ಟ್ರಪತಿಯಾದರು. ಪ್ರಸ್ತುತ ಪೃಥ್ವಿರಾಜ್ ಸಿಂಗ್ ರೂಪನ್ ಅವರು ಮಾರಿಷಸ್ನ ರಾಷ್ಟ್ರಪತಿ ಮತ್ತು ಪ್ರವೀಣ್ ಜುಗ್ನಾಥ್ ಪ್ರಧಾನಮಂತ್ರಿಯಾಗಿದ್ದಾರೆ.